ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ಸುಂದರವಾದಂಥ ಸಮಯದಲ್ಲಿ ನಿಮ್ಮೆಲ್ಲರಿಗೂ ಶುಭ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಪ್ರೀತಿಯುಳ್ಳ ದೇವ ಜನರೇ, ಈ ಶ್ರಮ ಮರಣದ ಧ್ಯಾನಕ್ಕಾಗಿ ನನಗೆ ಕೊಡಲ್ಪಟ್ಟಂಥ ಮುಖ್ಯ ಪ್ರಸ್ತಾಪ ಬಿ ಸ್ಟ್ರಾಂಗ್ ಇನ್ ಕ್ರೈಸ್ಟ್. ಬಿ ಸ್ಟ್ರಾಂಗ್ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ಬಲವುಳ್ಳವರಾಗಿರ್ರಿ ಎಂಬುದಾಗಿ. ಕ್ರಿಸ್ತನಲ್ಲಿ ಬಲವುಳ್ಳವರಾಗಿರ್ರಿ ಎಂಬುದಾಗಿ. ಹಾಗಾದರೆ ಬಲ ಅಂದರೆ ಏನು? ಬಲ ಅಂದರೆ ಏನು ಎಂಬುದಾಗಿ ನೋಡೋದಾದರೆ ಶಕ್ತಿ, ಸ್ಟ್ರೆಂತ್, ಸಾಮರ್ಥ್ಯ, ಇವುಗಳೆಲ್ಲವನ್ನು ಅದು ಅಳವಡಿಕೆಯಾಗಿರುವಂಥದ್ದು ಎಂಬುದಾಗಿ. ಲೋಕದ ರೀತಿಯಲ್ಲಿ ನಾವು ಗಮನಿಸುವುದೇ ಆದರೆ ಜನರು ಹೇಳುವಂಥ ಮಾತು ಏನೆಂಬುದಾಗಿ ನೋಡೋದಾದರೆ, ನನ್ನ ಸಾಮರ್ಥ್ಯದಿಂದಲೇ, ನನ್ನ ಶಕ್ತಿಯಿಂದಲೇ ನಾನು ಸಾಧನೆಗಳನ್ನು ಮಾಡಿದ್ದೇನೆ, ನನ್ನ ಸಾಮರ್ಥ್ಯದಿಂದಲೇ ಈ ಲೋಕದಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡಿದ್ದೇನೆ ಎಂಬುದಾಗಿ. ಆದರೆ ದೇವರ ವಾಕ್ಯವನ್ನು ನಾವುಗಳು ಗಮನಿಸುವುದೇ ಆದರೆ ಕೊಡಲ್ಪಟ್ಟಂಥ ವಾಕ್ಯದ ಭಾಗ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ರಿಂದ 12, 18 ವಚನಗಳವರೆಗೆ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ರಿಂದ 18 ವಚನಗಳವರೆಗೆ ನಾವು ಗಮನಿಸುವುದೇ ಆದರೆ ದೇವರಲ್ಲಿ ನಾವು ಇದ್ದುಕೊಂಡು ಬಲವನ್ನು ಹೊಂದುವಂಥದ್ದು ಎಂಬುದಾಗಿ. ದೇವರಲ್ಲಿ ಇದ್ದುಕೊಂಡು ನಾವು ಬಲವನ್ನು ಹೊಂದುವಂಥದ್ದು ಎಂಬುದಾಗಿ. ಹಳೆ ಒಡಂಬಡಿಕೆಯ ವೇದ ಪಾರಾಯಣಕ್ಕೆ ನಾವು ಬರುವುದೇ ಆದರೆ ಅಲ್ಲಿ ವಾಕ್ಯ ಹೇಳ್ತದೆ. ಆದರೆ ದಾವೀದನ ಜೀವನವನ್ನು ನಾವು ಗಮನಿಸುವುದೇ ಆದರೆ 20ನೇ ಕೀರ್ತನೆ 7ನೇ ವಚನ ಹೇಳ್ತದೆ, ಕೆಲವರು ರಥಬಲದಲ್ಲಿಯೂ ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ, ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ ಎಂಬುದಾಗಿ. ದಾವೀದನು ಕುರಿ ಕಾಯುವಂಥ ಹುಡುಗನಾಗಿದ್ದಾಗ ಗೊಲ್ಯಾತನನ್ನು ಆತನು ಕೊಲ್ತಾನೆ. ಕೊಲ್ಲುವಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಎಲ್ಲರೂ ಸಹ ದಾವೀದನನ್ನು ಕೊಂಡಾಡೋರಾಗಿದ್ದಾರೆ. ಆದರೆ ದಾವೀದನಿಗೆ ಮಾತ್ರ ಗೊತ್ತಿತ್ತು, ನನ್ನ ಸಾಮರ್ಥ್ಯ, ನನ್ನ ಬಲ ಅದು ಯೆಹೋವನಲ್ಲಿಯೇ ಎಂಬುದಾಗಿ. ಅದು ಯೆಹೋವನಲ್ಲಿಯೇ ಎಂಬುದಾಗಿ. ಹಾಗಾಗಿನೇ ಅಲ್ಲಿ ವಾಕ್ಯ ಆತನು 2 ಸಮುವೇಲದವರಿಗೆ ಬರೆದ ಪುಸ್ತಕ 22ನೇ ಅಧ್ಯಾಯವನ್ನು ನಾವು ಗಮನಿಸುವಾಗ ಆತನ ಒಂದು ಸ್ತುತಿಗೀತೆಯನ್ನು ರಚನೆ ಮಾಡ್ತಾನೆ. ಆ ಸ್ತುತಿಗೀತೆಯಲ್ಲಿ ದೇವರ ಬಲವನ್ನು ಕುರಿತು ಆತನು ಹೊಗಳುವುದನ್ನು ನಾವು ಗಮನಿಸುವರಾಗಿದ್ದೇವೆ. ಇವತ್ತು ದೇವರ ಬಲ ನಮಗೆ ಬಹಳ ಪ್ರಾಮುಖ್ಯವಾದಂಥ ಸಂಗತಿ. ಅದಕ್ಕೋಸ್ಕರವಾಗಿಯೇ ದಾವೀದನು ಹೇಳ್ತಾನೆ, ದೇವರು ತನ್ನ ಬಲವಾದ ಕೋಟೆಯಾಗಿದ್ದಾನೆ ಎಂಬುದಾಗಿ. ತನ್ನ ಬಲವಾದ ಕೋಟೆಯಾಗಿದ್ದಾನೆ. ಇವತ್ತು ದೇವರ ಬಲವನ್ನು ನಾವುಗಳು ಆಶ್ರಯಿಸಿಕೊಳ್ಳದೆ ಹೋದರೆ ಲೋಕದಲ್ಲಿ ಸಾಗುವಂಥದ್ದು ಬಹಳ ಕಷ್ಟಕರವಾದಂಥ ಸಂಗತಿ. ಹಾಗಾಗಿ ಇವತ್ತು ನಾವು ಪ್ರಶ್ನೆ ಹಾಕಿಕೊಳ್ಳಬೇಕಾಗಿದೆ, ಈ ಹೊತ್ತು ನಾವು ಯಾವ ಬಲವನ್ನು ಆಶ್ರಯಿಸಿಕೊಂಡಿದ್ದೇವೆ? ಯಾರ ಬಲವನ್ನು ನಾವು ಆಶ್ರಯಿಸಿಕೊಂಡಿದ್ದೇವೆ? ಸಂಸೋನನ ಜೀವನದಲ್ಲಿ ನಾವು ಗಮನಿಸುವುದೇ ಆದರೆ ದೇವರ ವಾಕ್ಯ ಹೇಳ್ತದೆ, ಸಂಸೋನನಲ್ಲಿ ದೇವರ ಬಲವಿತ್ತು ಎಂಬುದಾಗಿ. ದೇವರ ಬಲವಿತ್ತು. ಆದರೆ ಸಂಸೋನನ್ನು ಮಲಗಬಾರದಂಥ ಸ್ಥಳದಲ್ಲಿ ಮಲಗಿದ ಕಾರಣ ದೇವರ ವಾಕ್ಯ ಹೇಳ್ತದೆ, ದೇವರ ಬಲವು ಆತನನ್ನು ಬಿಟ್ಟು ಹೋಯಿತು ಎಂಬುದಾಗಿ. ಆತನನ್ನು ಬಿಟ್ಟು ಹೋಯಿತು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ನಮ್ಮ ಜೀವಿತ ಏನಾಗಿದೆ? ನಮ್ಮ ಜೀವಿತ ಎಲ್ಲಿಗೆ ಸಾಗ್ತಾ ಇದೆ? ಒತ್ನಿಯೇಲನ ಜೀವನದಲ್ಲಿ ನಾವು ಗಮನಿಸುವುದೇ ಆದರೆ ಕೈಬಿಡಲ್ಪಟ್ಟಂಥ ಒತ್ನಿಯೇಲ, ತಿರಸ್ಕರಿಸಲ್ಪಟ್ಟಂಥ ಒತ್ನಿಯೇಲ, ಎಲ್ಲಿ ಆತನು ಬಿದ್ದು ಹೋಗಿದ್ದನೋ ದೇವರು ಆತನನ್ನು ತನ್ನ ಬಲದಿಂದ ತುಂಬಿಸಿ ಅದೇ ಸ್ಥಳದಲ್ಲಿ ಆತನು ಎದ್ದು ನಿಲ್ಲುವಂತೆ ಮಾಡಿದನು ಎಂಬುದಾಗಿ. ಇವತ್ತು ನಮ್ಮ ಜೀವನದ ಯಾತ್ರೆಯಲ್ಲಿ ನಾವುಗಳು ದೇವರ ಬಲವನ್ನು ಆಶ್ರಯಿಸಿಕೊಂಡವರಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಅದಕ್ಕೆ ಪೌಲನು ಬಹಳ ಸುಂದರವಾದ ಮಾತು ಹೇಳ್ತಾನೆ, ಇನ್ನು ಜೀವಿಸುವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ ಎಂಬುದಾಗಿ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 9ನೇ ವಚನಕ್ಕೆ ನಾವು ಬರುವಾಗ, ನಿನ್ನ ಕೃಪೆಯೇ ನನಗೆ ಸಾಕು ಎಂಬುದಾಗಿ. ನನ್ನ ಕೃಪೆಯೇ ನಿನಗೆ ಸಾಕು. ಬಲಹೀನತೆಯಲ್ಲಿಯೇ ಬಲವು ಪರಿಪೂರ್ಣ ಸಾಧಕವಾಗಿದೆ ಎಂಬುದಾಗಿ. ಹಾಗಾದರೆ ಪೌಲನು ಸಹ ತನ್ನ ಸೇವಾ ಕಾರ್ಯಗಳಲ್ಲಿ ದೇವರ ಬಲವನ್ನು ಆಶ್ರಯಿಸಿಕೊಂಡನು ಎಂಬುದಾಗಿ. ಇವತ್ತು ನಮ್ಮ ಜೀವನದ ಯಾತ್ರೆಯಲ್ಲಿ ಎಲ್ಲವೂ ನಾನೇ ಮಾಡಿದ್ದೇನೆ ಎಂಬುದಾಗಿ ಹಿಂತಿರುಗಿ ನೋಡುವಾಗ ನಾವು ಮಾಡಿರುವಂಥದ್ದು ಎಲ್ಲವೂ 0.
ಯಾಕಂದರೆ ದೇವರ ಬಲ ಇಲ್ಲದೆ, ದೇವರ ಶಕ್ತಿ ಇಲ್ಲದೆ ನಾವು ಏನನ್ನು ಮಾಡಲಿಕ್ಕಾಗುವುದಿಲ್ಲ. ಆದಿಕಾಂಡ ಪುಸ್ತಕದಿಂದ ಅರಸುಗಳ ಪುಸ್ತಕದವರೆಗೆ ನಾವು ಗಮನಿಸುತ್ತಾ ಬರೋದೇ ಆದರೆ, ಆ ಮಾಡಿದಂಥ ಎಲ್ಲ ಯುದ್ಧದಲ್ಲಿ ಅವರು ಆಯುಧಗಳನ್ನು ಹಿಡಿದುಕೊಂಡಿದ್ದರು ಎಂಬುದಾಗಿ, ಆಯುಧಗಳನ್ನು ಹಿಡಿದುಕೊಂಡೇ ಯುದ್ಧಗಳನ್ನು ಅವರು ಮಾಡಿದರು ಎಂಬುದಾಗಿ. ಆದರೆ ನಾವು ಒಂದನ್ನು ಗಮನಿಸಬೇಕಾಗಿದೆ, ಯೇಸು ಕ್ರಿಸ್ತನು ಆಯುಧವನ್ನು ಹಿಡಿದಿದ್ದನ? ಯೇಸು ಕ್ರಿಸ್ತನು ಆಯುಧವನ್ನು ಆತನು ಹಿಡಿದಿದ್ದನ? ಇವತ್ತು ವಾಕ್ಯವು ನನ್ನನ್ನು ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ. ಈ ಶ್ರಮ ಮರಣ ಧ್ಯಾನಗಳಲ್ಲಿ ನಾವು ಇರುವಾಗ ಯೇಸು ಸ್ವಾಮಿ ಆ ಕ್ರೂಜೆಯ ಮೇಲೆ ಹೋರಾಡುತ್ತಾ ಇರುವಂಥ ಸಂದರ್ಭದಲ್ಲಿ, ಆ ಕ್ರೂಜೆಯ ಮೇಲೆ ತನ್ನ ಹೋರಾಟವನ್ನು ನಡೆಸುವಂಥ ಸಂದರ್ಭದಲ್ಲಿ ಆತನು ಬರೀ ಬಾಯಿ ಮಾತಿನಿಂದ ಹೇಳ್ತಾನೆ, ತಂದೆ ಅವರನ್ನು ಕ್ಷಮಿಸು ಎಂಬುದಾಗಿ. ಆ ಮಾತಿನಲ್ಲಿದ್ದಂಥ ಬಲ ಎಷ್ಟು ಎಂಬುದಾಗಿ ನೋಡೋದಾದರೆ ಕಳ್ಳನ ಹೃದಯವನ್ನು ಪರಿವರ್ತನೆ ಮಾಡಿತು ಎಂಬುದಾಗಿ. ಇವತ್ತು ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇವತ್ತು ನಾವುಗಳು ದೇವರ ವಾಕ್ಯವನ್ನು ಓದ್ತೇವೆ, ದೇವರ ವಾಕ್ಯಗಳನ್ನು ಕೇಳ್ತೇವೆ, ದೇವರ ವಾಕ್ಯವನ್ನು ಆಲಿಸ್ತೇವೆ. ಆದರೆ ಇವತ್ತು ನಾವು ಯಾವ ಬಲವನ್ನು ಹೊಂದಿದ್ದೇವೆ? ದೇವರ ವಾಕ್ಯ ನಮ್ಮನ್ನು ಬಲಪಡಿಸ್ತಾ ಇದೆಯಾ? ನಾವು ಬಲ ಹೊಂದಲಿಕ್ಕೆ ಸಿದ್ಧರಾಗಿದ್ದೇವಾ? ನಮ್ಮ ಜೀವಿತವನ್ನು ಪರೀಕ್ಷೆ ಪಡಿಸಿಕೊಳ್ಳೋಣ. ಯಾಕೆ ಬಲವನ್ನು ಹೊಂದಬೇಕು? ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ರಿಂದ 18 ವಚನಗಳನ್ನು ನಾವು ಗಮನಿಸದೆ ಆದರೆ, ದೇವರು ಕೊಡುವ ಸರ್ವ ಆಯುಧಗಳನ್ನು ಧರಿಸಿಕೊಳ್ಳಿರಿ ಎಂಬುದಾಗಿ. ಯಾಕೆ ಧರಿಸಿಕೊಳ್ಳಬೇಕು? ಯಾಕೆ ಇವತ್ತು ಆ ಸರ್ವ ಆಯುಧಗಳು ನಮಗೆ ಅವಶ್ಯ? ಅಲ್ಲಿ 12ನೇ ವಚನಕ್ಕೆ ಬರುವಾಗ ವಾಕ್ಯ ಹೇಳ್ತದೆ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವರಾಗಿದ್ದೇವೆ ಎಂಬುದಾಗಿ. ಅದಕ್ಕೋಸ್ಕರವಾಗಿಯೇ ನಾವುಗಳು ಈ ಲೋಕದ ಯಾತ್ರೆಯಲ್ಲಿ ಬಲವನ್ನು ಹೊಂದುವಂಥದ್ದು ಬಹಳ ಪ್ರಾಮುಖ್ಯವಾದಂಥ ಸಂಗತಿ ಎಂಬುದಾಗಿ. ಸೊ ವಿ ನೀಡ್ ಸ್ಟ್ರೆಂತ್, ನಾಟ್ ಫ್ರಮ್ ವರ್ಡ್ಲಿ ಬಟ್ ಫ್ರಮ್ ಸ್ಪಿರಿಚುವಲಿ. ಹಾಗಾಗಿಯೇ ಇವತ್ತು ನಮ್ಮ ಜೀವಿತದಲ್ಲಿ ಬಲ ಬೇಕು. ಅದೇ 10ನೇ ವಚನಕ್ಕೆ ಬರುವಾಗ ಅಲ್ಲಿ ವಾಕ್ಯ ಹೇಳ್ತದೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಆತನಲ್ಲಿ ನಾವು ಬಲಗೊಳ್ಳುವಂಥದ್ದು, ಆತನ ಶಕ್ತಿಯನ್ನು ಆಶ್ರಯಿಸಿಕೊಳ್ಳುವಂಥದ್ದು. ಹಾಗಾದರೆ ಇವತ್ತು ಒಂದು ಪ್ರಶ್ನೆಯನ್ನು ಹಾಕಿಕೊಳ್ಳೋಣ. ಯಾವುದರಲ್ಲಿ ಬಲಗೊಳ್ಳಬೇಕು? ಯಾವುದರಲ್ಲಿ ಬಲಗೊಳ್ಳಬೇಕು? ದೇವರು ಕೊಡುವಂಥ ಆ ಸರ್ವ ಆಯುಧಗಳು ನಮಗೆ ಏನನ್ನು ತಿಳಿಸ್ತದೆ ಎಂಬುದನ್ನು ನಾವು ಕ್ಷಣಕಾಲ ಗಮನಿಸುವುದೇ ಆದರೆ, ಬಹಳ ಪ್ರಾಮುಖ್ಯವಾದಂಥ 7 ಸಂಗತಿಗಳನ್ನು ಆ ವಾಕ್ಯಗಳು ನಮಗೆ ತಿಳಿಸ್ತದೆ. 7 ಸಂಗತಿಗಳನ್ನು ನೀವು ಮನೆಯಲ್ಲಿ ಕುಳಿತು ಧ್ಯಾನ ಮಾಡುವಾಗ ನೀವು ಗಮನಿಸಬಹುದು. ಮೊದಲನೇದಾಗಿ ಸತ್ಯವನ್ನು ಅದು ತಿಳಿಸುವಂಥದ್ದಾಗಿದೆ. ಸತ್ಯವನ್ನು ಇವತ್ತು ನಮ್ಮ ಜೀವನದಲ್ಲಿ ಸತ್ಯ ಅನ್ನುವಂಥದ್ದು ಇಲ್ಲ. ಇವತ್ತು ನಾವು ಸತ್ಯವನ್ನು ಬಿಟ್ಟು ಜೀವಿಸ್ತಾ ಇದ್ದೇವೆ. ದೇವರು ಅದಕ್ಕೆ ಆಜ್ಞೆಗಳನ್ನು ಕೊಡುವಾಗ ವಿಮೋಚನ ಕಾಂಡ 20ನೇ ಅಧ್ಯಾಯದಲ್ಲಿ ದೇವರು ವಾಕ್ಯ ಹೇಳ್ತದೆ, ನೀವು ಸುಳ್ಳನ್ನು ಆಡಬಾರದು ಎಂಬುದಾಗಿ. ಸುಳ್ಳು ಹೇಳಬಾರದು. ಯಾಕೆ ಎಂಬುದಾಗಿ ನೋಡುವುದಾದರೆ, ಅನನೀಯ ಮತ್ತು ಸಫೈರಳನ್ನು ನಾವು ಗಮನಿಸುವುದೇ ಆದರೆ, ಅವರು ಹೊಲವನ್ನು ಮಾರಿ ಬಂದಂಥ ಹಣದಲ್ಲಿ ಬಚ್ಚಿಟ್ಟೊಂದು ಕಾರಣ, ಅವರು ಸುಳ್ಳು ಹೇಳಿದ ಕಾರಣ ದೇವರ ವಾಕ್ಯ ಹೇಳ್ತದೆ ಅವರು ಮರಣವನ್ನು ಹೊಂದಿದರು ಎಂಬುದಾಗಿ. ಇವತ್ತು ಸುಳ್ಳು ನಮಗೆ ಮರಣವನ್ನು ಕೊಡುವಂಥದ್ದಾಗಿದೆ ಎಂಬುದಾಗಿ. ಸುಳ್ಳು ನಮಗೆ ಮರಣವನ್ನು ಕೊಡುವಂಥದ್ದಾಗಿದೆ. ಗೇಜಿಯ ಜೀವನದಲ್ಲಿ ನಾವು ಗಮನಿಸುವುದೇ ಆದರೆ, ನಾಮಾನನಿಂದ ತೆಗೆದುಕೊಂಡು ಬಂದಂಥ ವಸ್ತುಗಳು ಎಲೀಷನು ಕೇಳುವಾಗ ಇಲ್ಲ ನಾನು ತೆಗೆದುಕೊಂಡಿಲ್ಲ ಎಂಬುದಾಗಿ ಹೇಳುವಾಗ, ಆತನು ದೇವರ ಮನುಷ್ಯನ ಮುಂದೆ ಸುಳ್ಳು ಹೇಳಿದಾಗ ದೇವರು ವಾಕ್ಯ ಹೇಳುತ್ತದೆ, ನಾಮಾನನಿಗೆ ಇದ್ದಂಥ ಕುಷ್ಠರೋಗವು ಗೇಜಿಯನ್ನು ಹಿಡಿದುಕೊಂಡಿತು ಎಂಬುದಾಗಿ. ಇನ್ನೇರನೇದಾಗಿ ನಾವು ಗಮನಿಸುವುದಾದರೆ ನೀತಿಯನ್ನು ನಾವು ನೋಡೋರಾಗಿದ್ದೇವೆ. ನೀತಿಯನ್ನು ನಾವುಗಳು ಗಮನಿಸೋರಾಗಿದ್ದೇವೆ. ಆದಿಕಾಂಡಕ್ಕೆ ನಾವು ಬರುವಾಗ ಅಲ್ಲಿ ವಾಕ್ಯ ಹೇಳ್ತದೆ, ನೀತಿವಂತನಾದಂಥ ನೋಹನನ್ನು ನಾವು ಕಾಣೋರಾಗಿದ್ದೇವೆ. ಆತನು ಕಟ್ಟಿದಂಥ ಆ ನಾವೆಯ ಮೂಲಕವಾಗಿ, ಆತನು ಜೀವಿಸಿದಂಥ ಆ ನೀತಿವಂತಿಕೆಯ ಮೂಲಕವಾಗಿ ಆತನು ರಕ್ಷಿಸಲ್ಪಟ್ಟನು ಎಂಬುದಾಗಿ. ರಕ್ಷಿಸಲ್ಪಟ್ಟನು. ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನ ಹೇಳುತ್ತದೆ, ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹುಬಲವಾಗಿದೆ ಎಂಬುದಾಗಿ. ಇವತ್ತು ನಮ್ಮ ಜೀವಿತದಲ್ಲಿ ಆ ನೀತಿವಂತಿಕೆ ಇದೆಯಾ? ಆ ನೀತಿವಂತರಾಗಿ ನಾವುಗಳು ಸಾಕ್ತಾ ಇದ್ದೇವೆ?
ಮೂರನೇ ಕಾರ್ಯಕ್ಕೆ ಬರುವುದೇ ಆದರೆ ಸಿದ್ಧ ಮನಸ್ಸಿನ ವಿಚಾರದಲ್ಲಿ ಹೇಳುವಂಥದ್ದಾಗಿದೆ. ಸಿದ್ಧ ಮನಸ್ಸಿನ ವಿಚಾರದಲ್ಲಿ 10 ಮಂದಿ ಕನ್ಯೆಯರನ್ನು ನಾವು ಗಮನಿಸ್ತೇವೆ. 5 ಜನ ಸಂಪೂರ್ಣವಾದಂಥ ಸಿದ್ಧತೆ, ಇನ್ನು 5 ಜನರನ್ನು ನಾವು ಗಮನಿಸುವುದಾದರೆ ಅಪೂರ್ಣವಾದಂಥ ಸಿದ್ಧತೆ. ಹಾಗಾಗಿ ನಿನ್ನೆ ಮೊದಲಿಂಗನು ಬರುವಾಗ ಸಿದ್ಧಗೊಳ್ಳದೆ ಇರುವಂಥವರು 5 ಕನ್ಯೆಯರು ಕೈ ಬಿಡಲ್ಪಟ್ಟರು ಎಂಬುದಾಗಿ. ಇವತ್ತು ಯಾರಾದರೂ ಒಂದು ಪ್ರಸಂಗ ಮಾಡಿ ಅಂದರೆ ಅಯ್ಯೋ ನಮಗೆ ಸಿದ್ಧರಾಗಿಲ್ಲ, ಇನ್ನು ಸ್ವಲ್ಪ ಸಮಯಾವಕಾಶ ಬೇಕು ಎಂಬುದಾಗಿ ಹೇಳ್ತೇವೆ. ಆದರೆ ದೇವರ ಬರೋಣ ಹತ್ತಿರವಾಗಿದೆ. ಇವತ್ತು ನಾವುಗಳು ಕರ್ತನಲ್ಲಿ ಯಾವಾಗಲೂ ಸಿದ್ಧರಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಆತನ ಬರೋಣದಲ್ಲಿ ನಾವು ಎತ್ತಲ್ಪಡಬೇಕೆಂಬುದಾಗಿ ಬಯಸುವುದೇ ಆದರೆ ನಮ್ಮಲ್ಲಿ ಸಿದ್ಧ ಮನಸ್ಸು ಬಹಳ ಅವಶ್ಯಕರವಾದಂಥ ಸಂಗತಿ ಎಂಬುದಾಗಿ. 4ನೇದಾಗಿ ನಾವು ಗಮನಿಸುವುದೇ ಆದರೆ ನಂಬಿಕೆ. ಅಬ್ರಾಮನು ನಂಬಿಕೆಯಿಂದಲೇ ದೇವರನ್ನು ಮೆಚ್ಚಿಸಿದನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹಾಗಾದರೆ ದೇವರು ಅಬ್ರಾಮನಲ್ಲಿ ಕಂಡಂಥ ಆ ನಂಬಿಕೆಯನ್ನು ಇವತ್ತು ನಮ್ಮಲ್ಲಿ ಕಾಣ್ತಾ ಇದ್ದಾರಾ? ನಾವುಗಳು ಹೊಂದುತ್ತಾ ಇದ್ದೇವೆ. ಯಾಕೆ ನಾವು ಬಲಹೀನರಾಗಿದ್ದೇವೆ ಎಂಬುದಾಗಿ ಗಮನಿಸಿದೆ ಆದರೆ ನಮ್ಮಲ್ಲಿ ನಂಬಿಕೆ ಇಲ್ಲ. ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಎಲಿಯನು ಒಂದು ಪ್ರಾರ್ಥನೆಯನ್ನು ಮಾಡ್ತಾನೆ. ಹೇಗೆ ಪ್ರಾರ್ಥನೆ ಮಾಡ್ತಾನೆ ಎಂಬುದಾಗಿ ನೋಡೋದಾದರೆ, ನಂಬಿಕೆಯಿಂದ ಎಲಿಯನು ಪ್ರಾರ್ಥಿಸಿದಾಗ 3 ವರ್ಷ 6 ತಿಂಗಳು ಮಳೆ ಬರಲೇ ಇಲ್ಲ ಎಂಬುದಾಗಿ. ಅದೇ ಎಲಿಯನು ಅದೇ ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ ಮಳೆಗರೆಯಿತು ಎಂಬುದಾಗಿ. ಹಾಗಾದರೆ ಇವತ್ತು ನಮ್ಮ ಜೀವಿತ ಏನಾಗಿದೆ? ನಾವುಗಳು ಎಷ್ಟರ ಮಟ್ಟಿಗೆ ನಂಬಿಕೆಯಲ್ಲಿ ಸಾಕ್ತಾ ಇದ್ದೇವೆ? 5ನೇ ಕಾರ್ಯ ರಕ್ಷಣೆ ಎಂಬುದಾಗಿ. ರಕ್ಷಣೆ ಜಕ್ಕಾಯನ ವಿಚಾರದಲ್ಲಿ ನಾವು ತೆಗೆದುಕೊಳ್ಳುವಾಗ, ಯೇಸು ಸ್ವಾಮಿ ನೀನು ತಟ್ಟನೆ ಇಳಿದು ಬಾ ಎಂಬುದಾಗಿ ಹೇಳುವಾಗ, ಯೇಸು ಸ್ವಾಮಿಯನ್ನು ಯಾವಾಗ ಆತನು ತನ್ನ ಮನೆಯಲ್ಲಿ ಬರಮಾಡಿಕೊಳ್ತಾನೋ ದೇವರ ವಾಕ್ಯ ಬಹಳ ಸ್ಪಷ್ಟ ಆಗಿರುತ್ತದೆ, ಈ ಹೊತ್ತು ಈ ಮನೆಗೆ ರಕ್ಷಣೆಯಾಯಿತು ಎಂಬುದಾಗಿ. ಹಾಗಾದರೆ ನಮ್ಮ ಮನೆ ರಕ್ಷಿಸಲ್ಪಟ್ಟಿದೆಯಾ? ಸಮಾರ್ಯದ ಸ್ತ್ರೀಯನ್ನು ತೆಗೆದುಕೊಳ್ಳೋದೇ ಆದರೆ, ಯೇಸು ಕ್ರಿಸ್ತನ ಬಳಿಗೆ ಬಂದಂಥ ಸಮಾರ್ಯದ ಸ್ತ್ರೀ ಆತನಿಂದ ರಕ್ಷಣೆಯನ್ನು ಹೊಂದುತ್ತಾಳೆ. ತಾನು ಒಬ್ಬಳೇ ರಕ್ಷಣೆಯನ್ನು ಹೊಂದುವುದಿಲ್ಲ, ಇಡೀ ತನ್ನ ಊರನ್ನು ರಕ್ಷಣೆಯ ಮಾರ್ಗಕ್ಕೆ ಕರೆದುಕೊಂಡು ಬರುವಂಥದ್ದನ್ನು ನಾವುಗಳು ಗಮನಿಸುವರಾಗಿದ್ದೇವೆ. 6ನೇ ಮಾತನ್ನು ನಾವು ಗಮನಿಸುವುದೇ ಆದರೆ ದೇವರ ವಾಕ್ಯ ಹೇಳುತ್ತದೆ, ದೇವರ ವಾಕ್ಯ ಎಂಬುದಾಗಿ. ದೇವರ ವಾಕ್ಯ. ಪೌಲನು ಪ್ರಸಂಗಿಸ್ತಾ ಇದ್ದಾನೆ. ಪೌಲನು ಪ್ರಸಂಗಿಸುತ್ತಾ ಇರುವಂಥ ಸಂದರ್ಭದಲ್ಲಿ ತುಕೀಕನೆಂಬಂಥ ಯೌವನಸ್ಥನು ಅಲ್ಲಿ ನಿದ್ದೆ ಮಾಡ್ತಾ ಇದ್ದಾನೆ. ದೇವರ ವಾಕ್ಯಕ್ಕೆ ಅಸಡ್ಡೆಯಾಗಿ ನಡೆದುಕೊಳ್ಳುತ್ತಾ ಇದ್ದಾನೆ. ಹಾಗಾಗಿನೇ ಆತನು ಮೇಲಿನಿಂದ ಬಿದ್ದು ಸತ್ತನು ಎಂಬುದಾಗಿ ದೇವರ ವಾಕ್ಯ ಬಹಳ ಸ್ಪಷ್ಟ ಆಗಿರುತ್ತದೆ. ಯೇಸು ಸ್ವಾಮಿಯನ್ನು ನಾವು ಗಮನಿಸುವುದೇ ಆದರೆ, ಯೇಸು ಸ್ವಾಮಿ ತನ್ನ ಉಪವಾಸದ ಕಾಲವನ್ನು ಮುಗಿಸಿ ಬರುವಾಗ ಆತ್ಮನಿಂದ ಅಡವಿಗೆ ನಡೆಸಲ್ಪಟ್ಟಾಗ ದೇವರ ವಾಕ್ಯ ಹೇಳುತ್ತದೆ, ಸೈತಾನನು ಆತನನ್ನು ಪ್ರಶ್ನೆ ಮಾಡಿದನು ಎಂಬುದಾಗಿ. ಅದಕ್ಕೆ ಯೇಸು ಸ್ವಾಮಿ ಆತನಿಗೆ ದೇವರ ವಾಕ್ಯದಿಂದಲೇ ಉತ್ತರವನ್ನು ಕೊಡ್ತಾನೆ. ನೀವು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದೊಂದು ಮಾತಿನಿಂದ ಬದುಕುವಿರಿ ಎಂಬುದಾಗಿ. ಇವತ್ತು ನಮ್ಮ ಜೀವನದಲ್ಲಿ ದೇವರ ವಾಕ್ಯ ಬಹಳ ಪ್ರಾಮುಖ್ಯವಾದಂಥ ಸಂಗತಿ. ದೇವರ ವಾಕ್ಯವನ್ನು ನಾವು ಹಿಡಿದುಕೊಂಡು ಈ ಲೋಕದಲ್ಲಿ ಹೋಗುವಂಥದ್ದು ಬಹಳ ಪ್ರಾಮುಖ್ಯ. ಇನ್ನು ಕೊನೆಯದಾಗಿ 7ನೇದಾಗಿ ನಾವು ಗಮನಿಸುವುದಾದರೆ ಪ್ರಾರ್ಥನೆ ಬಹಳ ಅವಶ್ಯ. ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ 1ನೇ ವಚನ ಹೇಳುತ್ತದೆ, ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ. ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡಿರಿ. ಇವತ್ತು ಪ್ರಾರ್ಥನೆ ಮಾಡಲಿಕ್ಕೆ ನಮಗೆ ಆಲಸ್ಯ. ಅಯ್ಯೋ, ಯಾರು ಅಷ್ಟು ಸಮಯ ಪ್ರಾರ್ಥನೆಯಲ್ಲಿ ಕಳೀತಾರೆ ಎಂಬಂಥ ಆಲೋಚನೆಯನ್ನು ನಾವು ಮಾಡ್ತೇವೆ. ಯೇಸು ಸ್ವಾಮಿ ಗೆತ್ಸೇಮನೆ ತೋಟದಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ತಿರುಗಿ ಬಂದು ಶಿಷ್ಯರನ್ನು ನೋಡುವಾಗ ಶಿಷ್ಯರು ನಿದ್ರೆ ಮಾಡಿದ್ದರು, ಮಲಗಿದ್ದರು. ಹಾಗಾಗಿನೇ ಇವತ್ತು ನಮ್ಮ ಜೀವಿತವನ್ನು ಪರೀಕ್ಷೆ ಪಡಿಸಿಕೊಳ್ಳೋಣ. ನಾವುಗಳೆಲ್ಲಿದ್ದೇವೆ? ಯಾರ ಬಲವನ್ನು ಹೊಂದಿದ್ದೇವೆ? ಯಾರ ಬಲವನ್ನು ಆಶ್ರಯಿಸಿಕೊಂಡಿದ್ದೇವೆ? ಕರ್ತನು ತಾನೇ ಈ ಲೋಕದಲ್ಲಿ ನಮ್ಮನ್ನು ನಡೆಸಲು ಶಕ್ತನು. ನಮ್ಮನ್ನು ಆತನ ಆಶ್ರಯದಲ್ಲಿ ಬಲಪಡಿಸಲು ಶಕ್ತನಾಗಿದ್ದಾನೆ ಇವತ್ತು. ಹಾಗಾಗಿ ನಾವು ದೇವರ ಬಲವನ್ನು ಆಶ್ರಯಿಸಿಕೊಂಡವರಾಗಿ ಈ ಶ್ರಮ ಮರಣ ಧ್ಯಾನಗಳನ್ನು ಮಾಡೋಣ. ದೇವರು ತಾನು ನಮ್ಮನ್ನು ಬಲಪಡಿಸುವ ಆತನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೆನ್.